ಲಾಸ್ಟ್ ಕ್ಲಾಸಲ್ಲಿ ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೆಂಗೆ ನಾವು ಅನಲೈಸ್ ಮಾಡ್ಬೋದು ಅಂತ ನೋಡಿದ್ವಿ. ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದು ಆ್ಯಕ್ಚುಯಲ್ ಫಾರ್ಮುಲಾ. ಅದನ್ನು ಬಿಟ್ಟರೆ ಅದನ್ನು ಇನ್ನೊಂದು ರೀತಿಯಲ್ಲಿ ನಾವು ಹೆಂಗೆ ನೋಡ್ಬೋದು ಅಂತಂದರೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅಂತೇಳಿ ಇನ್ ಟರ್ಮ್ಸ್ ಆಫ್ ಎನ್ತ್ ಟರ್ಮ್ ಹೇಳೋದಾದರೆ ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅಂತೇಳಿ. ಜೊತೆಗೆ ಎ ಎನ್ ಮತ್ತು ಎಸ್ ಎನ್ ಇವೆರಡನ್ನ ಏನಂದರೆ ರಿಲೇಟ್ ಮಾಡ್ತಕ್ಕಂಥದ್ದು ಒಂದು ರಿಲೇಷನ್ ನೋಡಿದ್ವಿ. ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ 1. ಸೊ ಈ ಒಂದು ರಿಸಲ್ಟ್ಗಳನ್ನ ನೋಡಿದ್ವಿ ನಾವು. ಸೊ ಆ ಫಾರ್ಮುಲಾಗಳನ್ನು ನಾವೀಗ ಪ್ರಾಬ್ಲಮ್ಸಲ್ಲಿ ಅಪ್ಲೈ ಮಾಡೋದು ಹೆಂಗೆ ಅಂತ ನೋಡೋಣ. ಫೈಂಡ್ ದ ಸಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದಂದರೆ 2, 7, 12 and so on up to 10 terms. 10 terms ವರೆಗೆ ಇದೇನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ ಇದರ ಸಮ್ಮನ್ನು ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ದ ಟರ್ಮ್ಸ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಪ್ ಟು 10 terms. ಸಮ್ ಆಫ್ ಫಸ್ಟ್ 10 terms ಅಂತ ಅರ್ಥ. ಮೊದಲನೇ 10 ಪದಗಳೇನಿರುತ್ತಲ್ಲ ಆ 10 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ಸೊ ಮೊತ್ತ ಕಂಡುಹಿಡಿಬೇಕು ಅಂತಂದರೆ ನಮಗೇನು ಗೊತ್ತಿರಬೇಕು, ಎನ್ ಗೊತ್ತಿರಬೇಕು, ಎ ಗೊತ್ತಿರಬೇಕು, ಕಾಮನ್ ಡಿಫರೆನ್ಸ್ ಗೊತ್ತಿರಬೇಕು. ಬಿಕಾಸ್ ಫಾರ್ಮುಲಾ ಏನಿದೆ ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಇದೆ. ಸೊ ಆ ಎಲ್ಲ ವ್ಯಾಲ್ಯೂಗಳನ್ನ ಇಲ್ಲಿ ಡಾಟಾ ಆಗಿ ಬರ್ಕೊಳ್ಳೋಣ. ಎ ಫಸ್ಟ್ ಟರ್ಮ್ ಇಸ್ 2. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿರೋದ್ರಿಂದ ಕಾಮನ್ ಡಿಫರೆನ್ಸ್ ಎಷ್ಟಿದೆ ಇಲ್ಲಿ 7 ಮೈನಸ್ 2 5. ಸೊ ಕಾಮನ್ ಡಿಫರೆನ್ಸ್ ಇಸ್ 5. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಅಂತಂದರೆ 10 terms. ಯಾಕಂದರೆ ಅವರೇ ಮೆನ್ಷನ್ ಮಾಡಿದರೆ ಇಲ್ಲಿ ಎಷ್ಟು ಟರ್ಮ್ಸ್ಗಳ ಸಮ್ಮನ್ನು ಫೈಂಡ್ ಮಾಡೋಕೆ ಹೇಳಿದ್ದಾರೆ ಅಂತಂದರೆ ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ 10 terms. ದೇರ್ ಫೋರ್ ಎನ್ ವಿಲ್ ಬಿ ಈಕ್ವಲ್ ಟು 10. ಸೊ ಇಷ್ಟು ಸಿಕ್ಕರೆ ಸಾಕು, ನಾವು ಸಮ್ಮನ್ನು ಫೈಂಡ್ ಔಟ್ ಮಾಡ್ಬೋದು. ಎಸ್ ಎನ್ ಈಕ್ವಲ್ ಟು ಅದನ್ನು ಬೇಕಿದ್ರೆ ನೀವು S10 ಅಂತ ಕೂಡ ಬರಿಬೋದು. ಎಸ್ ಎನ್ ಈಸ್ ನಥಿಂಗ್ ಬಟ್ ಇಲ್ಲಿ S10 ಅಂತಂದರೆ 10 termsಗಳ ಸಮ್ ಅಂತ ಅರ್ಥ. ಸೊ ಎಸ್ ಎನ್ ಈಕ್ವಲ್ ಟು ಫಾರ್ಮುಲಾ ಫಸ್ಟ್ ಬರೆದ್ಬಿಡ್ತೀನಿ ನಾನು. ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದಿಸ್ ಈಸ್ ನಥಿಂಗ್ ಬಟ್ ಎನ್ ಅಂತಂದರೆ 10 ಬೈ 2 ಇಂಟು 2a ಪ್ಲಸ್ 10 ಮೈನಸ್ 1 ಇಂಟು ಕಾಮನ್ ಡಿಫರೆನ್ಸ್ ಇಸ್ 5. 2 1s are 2 5s are. So 5, 2 2s are 4 plus 10 minus 1 ಅಂದರೆ 9, 9 5s are 45. So it will be equal to 5 into 45 plus 4, it is 49. ಎರಡನ್ನು ಮಲ್ಟಿಪ್ಲೈ ಮಾಡಿ 5 9s are 45, 5 4s are 20 plus 4 24. ಸೊ 245 ಮೊದಲ 10 ಟರ್ಮ್ಗಳನ್ನು ನಾವೇನಾದರೂ ಆ್ಯಡ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? 245 ವಿಲ್ ಬಿ ದ ಆನ್ಸರ್. ಸಿಮಿಲರ್ಲಿ ಲೆಟ್ ಅಸ್ ಟೇಕ್ ಒನ್ ಮೋರ್ ಕ್ವಶನ್, ಸಿಮಿಲರ್ ಟೈಪ್. ಫೈಂಡ್ ಸಮ್ ಆಫ್ ಫಸ್ಟ್ 12 terms ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ -37, -33, -29 ಆ್ಯಂಡ್ ಸೊ ಆನ್. ಎಷ್ಟು ಟರ್ಮ್ಸ್ಗಳ ಸಮ್ಮನ್ನು ಫೈಂಡ್ ಮಾಡಬೇಕು ಅಂತಂದರೆ 12 ಟರ್ಮ್ಗಳ ಸಮ್ಮನ್ನು ಫೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ಸಮ್ ಆಫ್ ಫಸ್ಟ್ 12 terms. ಇಲ್ಲಿ ನೆಗೆಟಿವ್ ಇನ್ವಾಲ್ವ್ ಆಗಿದೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಫೈಂಡಿಂಗ್ ಕಾಮನ್ ಡಿಫರೆನ್ಸ್, ಪರ್ಟಿಕ್ಯುಲರ್ಲಿ ಕಾಮನ್ ಡಿಫರೆನ್ಸ್. ಸೊ ಡಾಟಾ ಫಸ್ಟ್ ಟರ್ಮ್ ಈಸ್ -37. ಕಾಮನ್ ಡಿಫರೆನ್ಸ್ ಈಸ್ a2 ಮೈನಸ್ a1. a2 ಅಂತಂದರೆ -33 ಮೈನಸ್ a1 ಅಂದರೆ -37. ನೋಡಿ a1ಗೆ ಒಂದು ಮೈನಸ್ ಇದೆ. ಯೂಶಲಿ ನಾವೇನು ಮಾಡ್ತೀವಿ a2 ಮೈನಸ್ a1 ಅಂತ ಫೈಂಡ್ ಮಾಡ್ತೀವಿ. ಆರ್ a3 ಮೈನಸ್ a2 ಎ ಟರ್ಮ್ ಮೈನಸ್ ಇಟ್ಸ್ ಪ್ರೀವಿಯಸ್ ಟರ್ಮ್. ಸೊ a2 ತಗೊಂಡ್ರೆ ಅದನ್ನ ಯಾವುದನ್ನ ಸಬ್ಟ್ರಾಕ್ಟ್ ಮಾಡಬೇಕು? a1 ಸಬ್ಟ್ರಾಕ್ಟ್ ಮಾಡಬೇಕು. a2 ಮೈನಸ್ a1. ಸೊ a2 ಅಂದರೆ -33. ಇಲ್ಲೇನು ಮೈನಸ್ ಇದೆ? ಆ ಮೈನಸ್ ಇದು. a1ಗೆ ಮತ್ತೊಂದು ಮೈನಸ್ ಇದೆ -37 ಅಂತ, ಆ ಮೈನಸ್ ಇದು. ಸೊ ಇಲ್ಲಿ ಆಲ್ಮೋಸ್ಟ್ ತಪ್ಪು ಮಾಡೋದು ಎಲ್ಲಿ ಅಂತಂದರೆ -33 -37 ಅಂತ ಬರ್ಕೊಂಡ್ಬಿಡ್ತೀವಿ. a2 ಮೈನಸ್ a1 ಅಂತೇಳಿ ಆ ರೀತಿ ಬರ್ಕೊಂಡು
ಕೆಲವೊಮ್ಮೆ ತಪ್ಪಾಗಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಈ ಮೈನಸ್ ಯಾವುದು ಅಂತಂದ್ರೆ ಇಲ್ಲಿ ಫಾರ್ಮುಲಾದಿಂದ ಬಂದಿರೋದು. ಈ ಮೈನಸ್ಸು ಈ ನಂಬರ್ಗೇನೆ ಇರೋಂಥ ಮೈನಸ್. ದೇರ್ ಫೋರ್ ವಿ ಗೆಟ್ -33 ಮೈನಸ್ ಇಂಟು ಮೈನಸ್ +37. -33 +37 ಅಂತಂದ್ರೆ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 37 - 33 ಅಂತಂದ್ರೆ ವಿ ಗೆಟ್ 4. 37 ನ್ಯೂಮರಿಕಲಿ ದೊಡ್ಡದು, ಸೊ ಅದರ ಸೈನ್ ಪ್ಲಸ್ ಇರೋದ್ರಿಂದ ವಿ ಗೆಟ್ +4. ಸೊ ಕಾಮನ್ ಡಿಫರೆನ್ಸ್ ಈಸ್ +4. ನಂಬರ್ ಆಫ್ ಟರ್ಮ್ಸ್ ಇಟ್ ಈಸ್ ಈಕ್ವಲ್ ಟು 12. 12 ಟರ್ಮ್ಸ್ ವರೆಗೆ ಸಮ್ಮನ್ನ ಫೈಂಡ್ ಮಾಡ್ಬೇಕಂತ ಹೇಳಿದ್ದೇನೆ. ಸೊ n = 12. ಸೊ ಫಾರ್ಮುಲಾ ಆಸ್ ಇಟ್ ಈಸ್ Sn = n/2 × 2a + n - 1 × d. ನಾನು ಡೈರೆಕ್ಟ್ ಆಗಿ ಈ ಫಾರ್ಮುಲಾ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಇಲ್ಲಿ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. n ಅಂತಂದ್ರೆ ಇಲ್ಲಿ 12 ಇದೆ, 12/2 2a, 2 × a ಅಂತಂದ್ರೆ -37 ಪ್ಲಸ್ n - 1 × d. n ಅಂದರೆ 12 - 1. 12 - 1 into common difference is 4. This is equal to 2 1s are 2 6s are 12. 6 plus into minus minus 37 2s are 60 74 ಅಂತ ಅನ್ಸುತ್ತೆ, ಮೇ ಬಿ 74. ಯಾಕಂದ್ರೆ 2 7s are 14, 2 3s are 6 plus 1 7. ಎಸ್, ಪ್ಲಸ್ 12 minus 1 ಅಂದರೆ 11. 11 4s are 44. ಇಲ್ಲೂ ಕೂಡ ಒಂದು ನಂಬರ್ ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕಲ್ಲ. 74 ಅಲ್ಲಿ 44 ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 30. ಬಟ್ ನ್ಯೂಮರಿಕಲಿ 74 ದೊಡ್ಡದಾಗಿರೋದ್ರಿಂದ ಅದರ ಸೈನ್ ಮೈನಸ್ ಇದೆ, ಸೊ ವಿ ಗೆಟ್ -30. Plus into minus minus 6 3s are 18, so 180. Therefore, sum of first 12 terms of the given arithmetic progression is -180. -180 ಅನ್ನೋದು given sum ಆಗಿರುತ್ತೆ. Find the sum given below. 34 plus 32 plus 30 plus and so on plus 10. ಇಲ್ಲಿವರೆಗೆ 10 ಟರ್ಮ್ಸ್ ವರೆಗೆ ಸಮ್ಮನ್ನ ಫೈಂಡ್ ಮಾಡಿ, 12 ಟರ್ಮ್ಸ್ ವರೆಗೆ ಸಮ್ಮನ್ನ ಫೈಂಡ್ ಮಾಡಿ ಅಂತ ಹೇಳ್ತಿದ್ದ. ಆದರೆ ಇಲ್ಲಿ ಏನು ಮಾಡಿದೆ ಅಂತಂದರೆ ಅವನೇನೆ ಸಮ್ ಕೊಟ್ಟಿದ್ದಾನೆ. ನಾವು ವ್ಯಾಲ್ಯೂ ಫೈಂಡ್ ಮಾಡಬೇಕು. ನೋಡಿ, ಅಲ್ಲೆಲ್ಲ ಕಾಮ 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 ಕೊಟ್ಟಿದ್ದ, ಪ್ರೋಗ್ರೆಷನ್ ಕೊಟ್ಟಿದ್ದ, ಇಲ್ಲಿ ಸೀರೀಸ್ ಕೊಟ್ಟಿದ್ದಾನೆ. ಇಲ್ಲಿ 34 ಪ್ಲಸ್ 32 ಪ್ಲಸ್ 30 ಪ್ಲಸ್ ಅಂಡ್ ಸೋ ಆನ್ ಪ್ಲಸ್ 10 ಅಂದರೆ ಈ 10 ಟರ್ಮ್ಸ್ ವರೆಗೆ ಸಮ್ಮನ್ನ ಫೈಂಡ್ ಮಾಡಿ ಅಂತ ಅರ್ಥ ಅಲ್ಲ. ಈ 10 ಅನ್ನೋದು ಒನ್ ಆಫ್ ದ ಟರ್ಮ್ಸ್ ಆಫ್ ದಿಸ್ ಸೀರೀಸ್. ಇಲ್ಲೇನು ಸೀರೀಸ್ ಇದೆ ಅದರ ಒಂದು ಟರ್ಮ್. ಅದು ಯಾವ ಟರ್ಮ್? ಅದು ಲಾಸ್ಟ್ ಇರೋದ್ರಿಂದ ಇಟ್ ಈಸ್ ದ ಲಾಸ್ಟ್ ಟರ್ಮ್, ಅಥವಾ ಇಟ್ ಈಸ್ ದ nth ಟರ್ಮ್. ಸೊ ಲಾಸ್ಟ್ ಟರ್ಮ್ ಗೊತ್ತಿದ್ದಾಗ ನಮಗೆ ಫಾರ್ಮುಲಾ ಏನಿದೆ ಅಂತಂದ್ರೆ Sn = n/2 × a + an ಅಂತ ಇದೆ. a ಅಂದ್ರೆ ಫಸ್ಟ್ ಟರ್ಮ್, ಇಲ್ಲಿ ಗೊತ್ತಿದೆ ನಮಗೆ. an ಅಂದ್ರೆ ಲಾಸ್ಟ್ ಟರ್ಮ್, ಅದು ಕೂಡ ಗೊತ್ತಿದೆ. ಆದರೆ n ಗೊತ್ತಿಲ್ಲ ನಮಗೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಗೊತ್ತಿಲ್ಲ. ಮತ್ತೆ ನೀವು ಕನ್ಫ್ಯೂಸ್ ಆಗಿ ಇದು 10 ನ ನಂಬರ್ ಆಫ್ ಟರ್ಮ್ಸ್ ಅಂತ ಅನ್ಕೊಂಡು n = 10 ಅಂತ ತಗೊಳ್ಬಾರ್ದು. ಒಂದು ವೇಳೆ n = 10 ಬಂದ್ರೆ ಇಟ್ ಈಸ್ ಕೋಇನ್ಸಿಡೆನ್ಸ್ ಅಷ್ಟೇನೆ. ಸೊ ಫಸ್ಟ್ ನಮ್ಮ ಕೆಲಸ ಏನು ಅಂತಂದ್ರೆ an ಅನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಫೈಂಡ್ n ಎಷ್ಟಿದೆ ಅಂತ ನಾವು ಫೈಂಡ್ ಮಾಡಬೇಕು. ಆ n ಅನ್ನು ಯೂಸ್ ಮಾಡಿಕೊಂಡು a + an ಏನಿದೆ ಫಾರ್ಮುಲಾ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಫೈಂಡ್ ದ ಸಮ್. ಸೊ ಬಿಫೋರ್ ದಟ್ ಲೆಟ್ ಅಸ್ ರೈಟ್ ದ ಡಾಟಾ ಗಿವನ್. a = 34, ಫಸ್ಟ್ ಟರ್ಮ್ ಇಸ್ 34. ಕಾಮನ್ ಡಿಫರೆನ್ಸ್ ವಿಲ್ ಬಿ ಈಕ್ವಲ್ ಟು -2. ಕಾಣಿಸ್ತಾ ಇದೆ, 2 2 2 2 ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಕಾಮನ್ ಡಿಫರೆನ್ಸ್ ಈಸ್ -2. ಇಲ್ಲ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಬೆಟರ್ ಇಲ್ಲಿ ಡಿಫರೆನ್ಸ್ ನ ಫೈಂಡ್ ಮಾಡಿ. 32 - 34, 30 - 32. ಸೊ 30 - 32 ಅಂತಂದ್ರೆ ವಿ ಗೆಟ್ -2. ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ, ಬಟ್ 10 ಅನ್ನೋದೇನಿಲ್ಲಿ ಲಾಸ್ಟ್ ಟರ್ಮ್ ಆಗಿರೋದ್ರಿಂದ an = 10. ನೌ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಫೈಂಡ್ n. ವಿ ನೋ ದಟ್ an is equal to a + n - 1 × d. The value of an is 10 and this is equal to
ಎ ಮೀನ್ಸ್ 34 ಪ್ಲಸ್ ಎನ್ ಅದನ್ನೇ ನಾವು ಫೈಂಡ್ ಮಾಡಬೇಕಾಗಿದೆ. ಡಿ ಅಂದರೆ -2. ಇಲ್ಲಿ ಯಾವುದೇ ಕಾರಣಕ್ಕೂ ಮೈನಸ್ ಏನು ಬಂದಿದೆ ಅಲ್ಲಿ ಆಲ್ಮೋಸ್ಟ್ ಏನು ಮಾಡಬೇಕು, ನಾವು ಬ್ರಾಕೆಟ್ ಹಾಕಲೇಬೇಕು. ಬ್ರಾಕೆಟ್ ಹಾಕದೆ ಬರೆದ್ರೆ ಅದು ಬೇರೆ ಅರ್ಥನ ಕೊಡ್ತದೆ. ಪಾಸಿಟಿವ್ ಇತ್ತು ಅಂತಂದ್ರೆ ವಿತೌಟ್ ಬ್ರಾಕೆಟ್ ಬರೀರಿ, ಪ್ರಾಬ್ಲಮ್ ಇಲ್ಲ. ಆದರೆ ನೆಗೆಟಿವ್ ಇದ್ದಾಗ ಮಾತ್ರ ಬ್ರಾಕೆಟ್ ಹಾಕಲೇಬೇಕು. 34 ಈ ಕಡೆ ತಗೊಳ್ರಿ, 10 - 34 ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು n - 1 ಇಂಟು -2. 10 - 34 ಅಂತಂದರೆ ವಿ ಗೆಟ್ -24. ಸಬ್ಟ್ರಾಕ್ಟ್ ಮಾಡಬೇಕು, ಸೊ ಅದೆಲ್ಲ ಸೇಮ್ ರೀಸನ್. ಇಂಟು n - 1 -2. ಓಕೆ, ಎರಡು ಕಡೆ ಮೈನಸ್ ಹೋಗಲಿ. 2 1s 2, 12s. ಸೊ -1 ಈ ಕಡೆ ತಗೊಂಡ್ರೆ +1 ಆಯಿತು. ದೇರ್ಫೋರ್ 12 + 1 ಈಕ್ವಲ್ ಟು n. ದಟ್ ಈಸ್ ನಥಿಂಗ್ ಬಟ್ n ಈಕ್ವಲ್ ಟು 13. ಸೊ ಇಲ್ಲಿ ಟೋಟಲ್ ಎಷ್ಟು ಟರ್ಮ್ಸ್ ಇದೆ, 34 ಇಂದ 10 ವರೆಗೆ ಎಷ್ಟು ಟರ್ಮ್ಸ್ ಇದೆ ಅಂತಂದರೆ 13 ಟರ್ಮ್ಗಳಿದೆ. ಬೇಕಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. 34, 32, 30, 28, 26, 24, 22, 20, ಆಮೇಲೆ 18, 16, 10 ಆಯಿತು. 16, ಆಮೇಲೆ 14, 12, 10 ನೋಡಿ, 10 + 3 13. ಸೊ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ, 13 ಇದೆ. ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾದ್ರೆ ನಂಬರ್ ಆಫ್ ಟರ್ಮ್ಸ್ ಅಲ್ಲ, ನಾವು ಫೈಂಡ್ ಮಾಡಬೇಕಾಗಿರೋದು ಸಮ್. ಹಾಗಾಗಿ ಈಗ ಈ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಸಮ್ಮನ್ನು ಫೈಂಡ್ ಮಾಡೋಣ. SN = n/2 ಇಂಟು a + an. ದಿಸ್ ಈಸ್ ಈಕ್ವಲ್ ಟು n ಅಂದರೆ 13 ಆಗಿರೋದ್ರಿಂದ 13/2 ಇಂಟು a ಅಂದರೆ 34 ಪ್ಲಸ್ an ಅಂತಂದರೆ 10. ದಿಸ್ ಈಸ್ ನಥಿಂಗ್ ಬಟ್ 13/2 ಇಂಟು 34 + 10 ಅಂದರೆ 44. ಡಿವೈಡ್ ಮಾಡಿ, 2 1s 2, 22. 13ಇಂದ ಮಲ್ಟಿಪ್ಲೈ ಮಾಡಿದ್ರೆ 13 2s 26. 26 + 2 28. ಸೊ 286. ದಿಸ್ ಇಸ್ ದ ಸಮ್ ಆಫ್ ದ ಗಿವನ್ ಸೀರೀಸ್. ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಸಮ್ಮನ್ನು ಫೈಂಡ್ ಔಟ್ ಮಾಡ್ತೀವಿ. ಇನ್ನೊಂದು ನೆಗೆಟಿವ್ ಇನ್ವಾಲ್ವ್ ಆಗಿರೋದು ಒಂದಿದೆ, ಅದೊಂದು -5 ಪ್ಲಸ್ -8 ಪ್ಲಸ್ -11 ಪ್ಲಸ್ ಆ್ಯಂಡ್ ಸೊ ಆನ್. ಇಲ್ಲಿ ಲಾಸ್ಟ್ ಟರ್ಮ್ ಎಷ್ಟಿದೆ ಅಂತಂದರೆ -230. -230 ಇಸ್ ದ ಲಾಸ್ಟ್ ಟರ್ಮ್ ಆಫ್ ದ ಸೀರೀಸ್. ಸೇಮ್ ಪ್ರಾಸೆಸ್, ಸೇಮ್ ಇದೇ ಪ್ರಾಸೆಸ್. ಫಸ್ಟ್ ನಾವು n ಫೈಂಡ್ ಔಟ್ ಮಾಡಬೇಕು, ಆಮೇಲೆ SN ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಇದೇ ರೀತಿನೇ ಅಲ್ಲಿ ಕೂಡ ಕೊಟ್ಟಿರೋದು. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಮೊದಲಿಗೆ ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಫಸ್ಟ್ ಟರ್ಮ್ ಎಷ್ಟಿದೆ ಅಂದರೆ -5. ದಿಸ್ ಇಸ್ ದ ಫಸ್ಟ್ ಟರ್ಮ್. -8 ಇಸ್ ದ ಸೆಕೆಂಡ್ ಟರ್ಮ್. -11 ಇಸ್ ದ ಥರ್ಡ್ ಟರ್ಮ್. ದೇರ್ಫೋರ್ a ಇಸ್ ಈಕ್ವಲ್ ಟು -5. ಕಾಮನ್ ಡಿಫ್ರೆನ್ಸ್ d ಈಕ್ವಲ್ ಟು a2 - a1. a2 ಅಂತಂದರೆ -8 ಮೈನಸ್ a1 ಅಂದರೆ -5. a2 ಅಂದರೆ -8 ಮೈನಸ್ a1 ಅಂದರೆ -5. ಇದಕ್ಕೂ ಕೂಡ ನೀವು ಬ್ರ್ಯಾಕೆಟ್ ಹಾಕಿದ್ರೆ ಹಾಕಿ, ತೊಂದರೆ ಇಲ್ಲ. -8 ಮೈನಸ್ ಇಂಟು ಮೈನಸ್ +5. -8 + 5 ಒಂದು ಪಾಸಿಟಿವ್ ನೆಗೆಟಿವ್ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. 8 - 5 is 3, ಬಟ್ ನ್ಯೂಮರಿಕಲಿ 8 is greater than 5, therefore -3. ಸೊ ಕಾಮನ್ ಡಿಫರೆನ್ಸ್ ಈಸ್ -3. ನೋಡಿ, ಇಲ್ಲಿ -5ಗೆ 3ನ ಸಬ್ಟ್ರಾಕ್ಟ್ ಅಂದರೆ -3 -3 ಆ್ಯಡ್ ಮಾಡ್ತಾ ಹೋದರೆ ವಿ ಗೆಟ್ ನೆಕ್ಸ್ಟ್ ಟರ್ಮ್. -5 -3 ಅಂದರೆ -8, -8 -3 ಅಂದರೆ -11 ಆ್ಯಂಡ್ ಸೊ ಆನ್. ಆಮೇಲೆ -230 ಅಂತಂದ್ರೆ ಏನು, nth ಟರ್ಮ್. ಸೊ an = -230. ವಿ ನೋ ದಟ್ ಇಲ್ಲಿ an = a + n - 1 ಇಂಟು d ಇದೆ. ಇದನ್ನು ಆಸ್ ಇಟ್ ಈಸ್ ನಾನು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತೀನಿ. ದೇರ್ಫೋರ್ an ಅಂದರೆ -230. ದಿಸ್ ಇಸ್ ಈಕ್ವಲ್ ಟು a ಅಂದರೆ -5 ಪ್ಲಸ್ n - 1 ಇಂಟು d ಅಂದರೆ -3. ಇಲ್ಲಿ ಮೈನಸ್ ಇನ್ವಾಲ್ವ್ ಆದಾಗ ಮಾತ್ರ ಭಾಳ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು ಆಪರೇಷನ್ಗಳು. -5 ಈ ಕಡೆ ತಗೋಣ, +5 ಆಗುತ್ತೆ. ಅದು -230 + 5 ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು n - 1 ಇಂಟು -3. -230 + 5 ಅಂತಂದರೆ ಸಬ್ಟ್ರಾಕ್ಟ್ ಮಾಡಬೇಕಲ್ಲ. 230ನಲ್ಲಿ 5 ಹೋದರೆ 225. ಸೊ ನ್ಯೂಮರಿಕಲಿ 230 ದೊಡ್ಡ ನಂಬರು, ದೇರ್ಫೋರ್ -225. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು n - 1 ಇಂಟು -3. ಸೊ ಎರಡು ಕಡೆ ಮೈನಸ್ನ ಕ್ಯಾನ್ಸಲ್ ಮಾಡೋಣ. 3ಇಂದ ಡಿವೈಡ್ ಆಗ್ತದೆ, ಯಾಕಂತಂದರೆ n ಯಾವಾಗ್ಲೂ ಒಂದು ನ್ಯಾಚುರಲ್ ನಂಬರ್ ಆಗಿರುತ್ತಲ್ಲ, ಹಾಗಾಗಿ ಡಿವೈಡ್ ಆಗಲೇಬೇಕು. 3 7s 21, 1 ಉಳಿತು, 15 ಆಯಿತು.
3 5s 15. ಮೈನಸ್ ಒನ್ ಈ ಕಡೆ ಬಂದರೆ +1 ಆಗುತ್ತೆ. ದೇರ್ಫೋರ್ 75 + 1 ಈಸ್ ನಥಿಂಗ್ ಬಟ್ 76. ದೇರ್ಫೋರ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಇಲ್ಲಿ ಅಂತಂದರೆ 76 ಟರ್ಮ್ಸ್ ಇದೆ. 76 ನಂಬರ್ಗಳು ಈ ಒಂದು ಸೀರೀಸಲ್ಲಿದೆ. ಈಗ ನೆಕ್ಸ್ಟ್ ಟಾಸ್ಕ್ ಹೋಗೋಣ. Sn = n/2 × a + an. n ಅಂದರೆ 76 ಇದೆ. ದೇರ್ಫೋರ್ 76/2 × a + an. a ಅಂದರೆ -5 ಪ್ಲಸ್ an ಅಂದರೆ -230. ಸೊ ಮೈನಸ್ ಇರೋದ್ರಿಂದ ನಾನು ಬ್ರಾಕೆಟ್ ಹಾಕಿ ಬರೀತೀನಿ -230. ದಿಸ್ ಇಸ್ ಈಕ್ವಲ್ ಟು 2 1s 2 3s 6, 1 ಉಳಿತು 16 ಆಯಿತು, 2 8s 16, 38 ಬ್ರಾಕೆಟಲ್ಲಿ -5 ಪ್ಲಸ್ ಇಂಟು -230. ದಿಸ್ ಇಸ್ ಈಕ್ವಲ್ ಟು 38 ಇಂಟು ಎರಡು ನೆಗೆಟಿವ್ ಇದೆ, ಸೊ ಆ್ಯಡ್ ಮಾಡಬೇಕಾಗುತ್ತೆ ನಾವು -235. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಅದೆಷ್ಟು ಬರುತ್ತೆ ಗೊತ್ತಿಲ್ಲ, ಆನ್ಸರ್ ನೆಗೆಟಿವ್ ಅಲ್ಲಿ ಬರುತ್ತೆ. ಮೈನಸ್ ಸಮ್ ನಂಬರ್, ಈ 38ನ 235ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಲ್ಲ ಅದು ನಮಗೆ ಬೇಕಾಗಿರೋಂಥ ಸಮ್ ಆಗಿರುತ್ತೆ. ಇದು ಮಲ್ಟಿಪ್ಲಿಕೇಶನ್ ಗೊತ್ತಲ್ಲ ನಿಮಗೆ, ಸೊ ನಾನು ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ ಅಲ್ಲಿ. ಆದರೆ ಮಲ್ಟಿಪಲ್ ಚಾಯ್ಸ್ ಅಂತ ಬಂದಾಗ ನೀವು ಈ ಸಿಂಪ್ಲಿಫಿಕೇಶನ್ ಸ್ವಲ್ಪ ಫಾಸ್ಟಾಗಿ ಕಲಿಬೇಕು ಹೊರತು ಯಾವುದೇ ಶಾರ್ಟ್ ಕಟ್ಸ್ ಅಂತ ಎಲ್ಲೂ ಇರೋದಿಲ್ಲ. ಯಾರಾದರೂ ನಿಮಗೆ ಶಾರ್ಟ್ ಕಟ್ಟು ಟ್ರಿಕ್ ಅಂತ ಏನಾದ್ರು ಹೇಳ್ಕೊಟ್ರೆ ಕಂಪ್ಲೀಟ್ಲಿ ಅದೇನಂತಂದರೆ ಮೋಸ, ನೆನ್ಪಿಟ್ಕೊಂಡ್ಬಿಟ್ರೆ. ಯಾವುದೋ ಒಂದು ಫಾರ್ಮುಲಾ ಅಥವಾ ಯಾವುದೋ ಒಂದು ರಿಸಲ್ಟ್ನ ಅಪ್ಲಿಕೇಶನ್ನೇ ಟ್ರಿಕ್ ಅಥವಾ ಶಾರ್ಟ್ಕಟ್ ಆಗಿರುತ್ತೆ ಹೊರತು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಸಿಂಪ್ಲಿಫಿಕೇಶನ್ ಫಾಸ್ಟ್ ಇರಬೇಕು, ರಿಸಲ್ಟ್ಗಳೆಲ್ಲನೂ ಕಾಂಪ್ರಹೆಂಡ್ ಆಗಿ ಅದನ್ನ ಅಪ್ಲೈ ಮಾಡೋದು ಹೆಂಗಂತ ಗೊತ್ತಿರಬೇಕು ನಿಮಗೆ. ಅದು ತಂತಾನೆ ಬರೋದಿಲ್ಲ, ಬೈ ಪ್ರಾಕ್ಟೀಸ್ ಮಾತ್ರ ಬರೋದು. ಕಾಂಪ್ರಹೆನ್ಷನ್ ಅನ್ನೋದು ಸುಮ್ಮನೆ ಬರೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತಷ್ಟು ಜಾಸ್ತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ರೆ ಆ ಕಾಂಪ್ರಹೆನ್ಷನ್ ಅನ್ನೋದು ಮೈಂಡ್ಗೆ ಆಟೋಮೆಟಿಕಲಿ ಬರುತ್ತದು. ಓಕೆ ಓಕೆ ಇನ್ ಆನ್ AP ಯಾವುದೋ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕೆಲವೊಂದು ಡಾಟಾಗಳನ್ನ ಕೊಟ್ಟಿದ್ದಾರೆ. ಏನೇನು ಡಾಟಾ ಕೊಟ್ಟಿದ್ದಾರೆ ಅಂತಂದ್ರೆ A ಈಸ್ ಈಕ್ವಲ್ ಟು 5, D ಈಸ್ ಈಕ್ವಲ್ ಟು 3, AN ಈಕ್ವಲ್ ಟು 50. ಈ ರೀತಿ ಡಾಟಾಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ 5, ಕಾಮನ್ ಡಿಫರೆನ್ಸ್ 3, AN is 50. ವಿ ಹ್ಯಾವ್ ಟು ಫೈಂಡ್ N ಆ್ಯಂಡ್ SN ಎರಡನ್ನು ಫೈಂಡ್ ಮಾಡಬೇಕು. N ಮತ್ತು SN ಅನ್ನು ಫೈಂಡ್ ಮಾಡಬೇಕು. ಈ ಥರ ನಾವು ಸಾಲ್ವ್ ಮಾಡಿದ್ವಲ್ಲ, ಸೇಮ್ ಪ್ರಾಸೆಸ್. ಏನು AN ಈಕ್ವಲ್ ಟು A + n - 1 × D ಅಂತ ಹಾಕ್ಕೊಂಡು 50 ಈಕ್ವಲ್ ಟು 5 + n - 1 × 3 ಸಾಲ್ವ್ ಮಾಡಿದರೆ ನಮಗೆ N ಸಿಗುತ್ತೆ. N ಸಿಕ್ತು ಅಂತಂದರೆ AN ಆಲ್ರೆಡಿ ಇದೆ, A ಇದೆ, N ಸಿಕ್ಕಿರುತ್ತೆ. SN ಅನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಯೂಸಿಂಗ್ ದ ಫಾರ್ಮುಲಾ n/2 × A + AN. ಸೊ ನಾನು ಸಾಲ್ವ್ ಮಾಡೋಕೆ ಹೋಗಲ್ಲ, ಯಾಕಂದರೆ ಸಿಮಿಲರ್ ಪ್ರಾಬ್ಲಮ್ ಆಗುತ್ತದೆ, ಟೈಮ್ ವೇಸ್ಟ್ ಆಗುತ್ತೆ, ಬೇಡ. ಯಾವ್ದಾದ್ರು ಬೇರೆ ಥರ ಇದ್ದರೆ ಅದನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನೊಂದಿದೆ. A = 7, A13 = 35, ಫೈಂಡ್ D ಆ್ಯಂಡ್ S13. ಓಕೆ, ಇದೊಂದು ಸ್ವಲ್ಪ ಬೇರೆ ಥರ ಇದೆ, ಇದನ್ನು ಮಾಡೋಣ. A = 7, A13 = 35, ಫೈಂಡ್ D ಆ್ಯಂಡ್ S13. ಇವೆರಡನ್ನು ಫೈಂಡ್ ಮಾಡಬೇಕು. ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. ಆಮೇಲೆ S13 ಅಂದರೆ ಸಮ್ ಟು 13 ಟರ್ಮ್ಸ್, 13 ಟರ್ಮ್ಗಳವರೆಗೆ ಸಮ್ ಏನಿರುತ್ತಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 13ನೇ ಟರ್ಮ್ ಕೊಟ್ಟಿದ್ದಾರೆ, A13 ಕೊಟ್ಟಿದ್ದಾರೆ. A13 ಕೊಟ್ಟಿದ್ದಾರೆ ಅಂತಂದ್ರೆ ಅರ್ಥ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ನಾವು ಅನ್ಕೊಳ್ಬೇಕು, 13 ಅಂತ. N = 13. ಯಾಕಂತಂದ್ರೆ ಇದನ್ನ ಏನಂತ ಓದ್ತೀವಿ ನಾವು, AN. ಸೊ ಇನ್ ಪ್ಲೇಸ್ ಆಫ್ N ವಿ ಹ್ಯಾವ್ 13. N ಪ್ಲೇಸಲ್ಲಿ 13 ಇರೋದ್ರಿಂದ ಇಲ್ಲಿ ಇಂಡೈರೆಕ್ಟ್ಲಿ ಡಾಟಾ N = 13 ಅಂತ ಕೊಡೋ ಬದಲಿಗೆ ಅದನ್ನ ಈ ರೀತಿ ಒಳಗಡೆ ಕೊಟ್ಟಿದ್ದಾರೆ. AN ಅಂತಂದ್ರೆ A13. ಸೊ N = 13. Therefore A = 7, A13 = 35, D = ಕ್ವಶನ್ ಮಾರ್ಕ್, S13 = ಕ್ವಶನ್ ಮಾರ್ಕ್. ಇಲ್ಲಿ A13
ಈಕ್ವಲ್ ಟು 35 ಇದೆ ಅಂತಂದ್ರೆ ದಿಸ್ ಈಸ್ ನಥಿಂಗ್ ಬಟ್ A13 ಕ್ಯಾನ್ ಬಿ ರಿಟರ್ನ್ ಆಸ್ A ಪ್ಲಸ್ 12D. A ಪ್ಲಸ್ 12D. ಇಲ್ಲಿ 13 ಇದೆ ಅಂದ್ರೆ ಕೋಎಫಿಷಿಯಂಟ್ ಆಫ್ ಡಿ ಏನಿರಬೇಕು, ಒಂದು ಕಡಿಮೆ ಇರಬೇಕು. ದಿಸ್ ಈಸ್ ಈಕ್ವಲ್ ಟು 35. ಬಟ್ ವಿ ನೋ ದಟ್ A ಈಸ್ 7. ಸೊ A ಅಂದ್ರೆ 7. 7 ಪ್ಲಸ್ 12D ಈಕ್ವಲ್ ಟು 35. 7 ಆ ಕಡೆ ಹೋಗ್ಲಿ. We get 12D equal to 35 minus 7. This implies 12D equal to 35 minus 7 ಅಂತಂದ್ರೆ I think it is 28. Yes, 28. Correct? Subtraction. 28. 4 3s are 12. 4 7s are 28. Therefore, common difference is 7/3. ಯಾಕಂದ್ರೆ ಇಲ್ಲಿ 3D ಅಂತ ಉಳಿದಿದೆ, 3 ನ ಈ ಕಡೆ ಕಳಿಸಿದ್ರೆ 7/3 ಆಗುತ್ತೆ. ಸೊ ಕಾಮನ್ ಡಿಫರೆನ್ಸ್ ಇಸ್ 7/3. ಯಾವಾಗಲೂ ಕಾಮನ್ ಡಿಫರೆನ್ಸ್ ಮತ್ತೆ ನ್ಯಾಚುರಲ್ ನಂಬರ್ ಆಗಿರ್ಬೇಕು ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಕಾಮನ್ ಡಿಫರೆನ್ಸು 0 ಆಗಿರ್ಬೋದು, ಫ್ರಾಕ್ಷನ್ ಆಗಿರ್ಬೋದು, ರ್ಯಾಷನಲ್ ಇರ್ಯಾಷನಲ್ ಏನಾದ್ರೂ ಆಗಿರ್ಬೋದು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅದೇ ಏನಾದ್ರೂ ಪಾಯಿಂಟ್ ಡೆಸಿಮಲ್ ಆಗಿರ್ಬೋದು. ಆದರೆ ಎನ್ ವ್ಯಾಲ್ಯೂ ಮಾತ್ರ ಯಾವಾಗಲೂ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಮತ್ತು ಅದನ್ನ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಡಿ ಈಕ್ವಲ್ ಟು 7/3. ಈಗ S13 ಫೈಂಡ್ ಔಟ್ ಮಾಡೋಣ. S13 ಈಕ್ವಲ್ ಟು SN ಈಕ್ವಲ್ ಟು N/2 ಅಂತ ಬರೀತಿದ್ವಲ್ಲ. ಸೊ S13 ಆದರೆ ಇಲ್ಲಿ ಏನು ಬರೀಬೇಕು, 13/2 ಇಂಟು A ಪ್ಲಸ್ AN. ಬಟ್ A ಪ್ಲಸ್ N ಅಂದರೆ 13 ಆಗಿರೋದ್ರಿಂದ A ಪ್ಲಸ್ A13 ಆಗ್ತದೆ. A ಪ್ಲಸ್ A13 ಅಂತಂದರೆ 7 ಪ್ಲಸ್ A13 ಅಂದರೆ 35. 7 ಪ್ಲಸ್ 35. This is equal to 13/2 into 35 plus 7 ಅಂತಂದ್ರೆ 42. 2 1s are 2 21s. So 13 1s are 13, 13 2s are 26 plus 1 27, 273. This is the sum. ಸೇಮ್ ಅದೇ ರೀತಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. A12 ಈಕ್ವಲ್ ಟು 37, D ಈಕ್ವಲ್ ಟು 3. ಅದನ್ನ ಹೆಂಗೆ ಮಾಡಬೇಕು ಅಂತ ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡ್ತೀನಿ, ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಬೇರೆ ಥರದ ಕ್ವಶನ್ಗಳು ನಾವು ಮಾಡೋಣ ಅಂತ. A12 ಈಕ್ವಲ್ ಟು 37, D ಈಕ್ವಲ್ ಟು 3. ನಾವಿಲ್ಲಿ A ಕ್ಯಾಲ್ಕುಲೇಟ್ ಮಾಡಬೇಕು, S12 ಕ್ಯಾಲ್ಕುಲೇಟ್ ಮಾಡಬೇಕು. A12 ಕೊಟ್ಟಿದ್ದಾರಲ್ಲ, ಇಲ್ಲಿಂದ ನಾವೇನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ N ಆಲ್ರೆಡಿ ಕೊಟ್ಟಿದ್ದಾರೆ, ಇಲ್ಲಿ ಎಲ್ಲ ಇದೆ. ಇಲ್ಲಿ A ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. A12 ಅಂತಂದ್ರೆ A ಪ್ಲಸ್ 11D. A ಫೈಂಡ್ ಔಟ್ ಮಾಡಬೇಕು. D ಕೊಟ್ಟಿದ್ದಾರೆ ಇಲ್ಲಿ. D ಇಲ್ಲಿ ಏನಾದರೂ ಹಾಕಿದ್ರಿ ಅಂತಂದ್ರೆ 33 ಬರುತ್ತೆ. ಈ ಕಡೆ ಬಂತು ಅಂತಂದ್ರೆ -33 ಆಯಿತು. ದೇರ್ ಫಾರ್ A ಈಕ್ವಲ್ ಟು 4. ನೋಡಿ ಆಲ್ರೆಡಿ ಬಂತು, A ಈಕ್ವಲ್ ಟು 4. S12 ಫಾರ್ಮುಲಾ ಏನು, S12 ಈಕ್ವಲ್ ಟು SN ಈಕ್ವಲ್ ಟು N/2. ದೇರ್ ಫಾರ್ 12/2. A ಪ್ಲಸ್ AN 4 ಪ್ಲಸ್ A12. A12 ಅಂದ್ರೆ 37. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ S12 ಬಂದ್ಬಿಡುತ್ತೆ. ಸಿಂಪಲ್. ಓಕೆ, ಈಗಿದೆ ನೋಡ್ರಿ ಕ್ವಶನ್, ಇದು ಚೆನ್ನಾಗಿದೆ. A3 ಈಕ್ವಲ್ ಟು 15. A3 ಈಕ್ವಲ್ ಟು 15. S10 ಈಕ್ವಲ್ ಟು 125. S10 ಈಕ್ವಲ್ ಟು 125. ಫೈಂಡ್ D, ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡಬೇಕು, ಅಂಡ್ A10 10th ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ N ಇಲ್ಲಿ ಯಾವುದು ಅಂತ ಗೊತ್ತಿಲ್ಲ, ಯಾಕಂದ್ರೆ ಇದು ಕೂಡ N ಪ್ಲೇಸ್ ಅಲ್ಲಿ ಇದೆ, ಇದು ಕೂಡ N ಪ್ಲೇಸ್ ಅಲ್ಲಿ ಇದೆ. ಯಾವುದನ್ನ N ಅಂತ ಅನ್ಕೊಳ್ಬೇಕು, ಅದು ಮೇಜರ್ ಪ್ರಾಬ್ಲಮ್ ಇಲ್ಲ, ನಮಗೆ ಜನರೇಟ್ ಆಗೋದಿಲ್ಲ. ಓಕೆ, ಈಗ ಮೊದಲಿಗೆ ಜಸ್ಟ್ ಅನಲೈಸ್ ಮಾಡೋಣ ಕ್ವಶನ್. A3 ಈಕ್ವಲ್ ಟು 15 ಇದೆ. ಇಲ್ಲಿಂದ ನಾವೇನು ಬರಿಬಹುದು, A3 ಈಕ್ವಲ್ ಟು 15 ಆದರೆ A3 ಕ್ಯಾನ್ ಬಿ ರಿಟರ್ನ್ ಆಸ್ A ಪ್ಲಸ್ 2D. ಇಲ್ಲಿ ನೋಡ್ರಿ, ಜಸ್ಟ್ ರಫ್ ವರ್ಕ್ ನೋಡ್ರಿ. A ಪ್ಲಸ್ 2D ಈಕ್ವಲ್ ಟು 15 ಇಷ್ಟು ಬರಿಬಹುದು ನಾವು. ಬಟ್ ನಮಗೆ A ವ್ಯಾಲ್ಯೂ ಗೊತ್ತಿಲ್ಲ, D ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಫಸ್ಟ್ ಟರ್ಮ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಕಾಮನ್ ಡಿಫರೆನ್ಸ್ ಕೂಡ ಗೊತ್ತಿಲ್ಲ. ಓಕೆ, ಇರಲಿ, ಇಲ್ಲಿಗೆ ಬನ್ನಿ. S10 ಈಕ್ವಲ್ ಟು 125 ಅಂತ ಇದೆ. ಆಮೇಲೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ನೋಡಿ, A10 ಇದೆ. S10 ಅಲ್ಲಿ A10.
ಅದಕ್ಕೆ ಹೇಳಿದ್ವಿ ಎಸ್ ಎನ್ ಮತ್ತು ಎ ಎನ್ ಇವುಗಳನ್ನ ರಿಲೇಟ್ ಮಾಡ್ತಕ್ಕಂಥ ಒಂದು ಫಾರ್ಮುಲಾ ನಾವು ಡಿರೈವ್ ಮಾಡಿದ್ವಿ. ಯಾವುದದು? ಎ ಎನ್ ಯಾವುದದು? ಇದು ಎಸ್ ಎನ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್, ಇದು ಒಂದು. ಇನ್ನೊಂದು ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಒನ್. ಬಟ್ ಅಲ್ಲಿ ಸದ್ಯಕ್ಕೆ ಎಸ್ ಎನ್ ಮೈನಸ್ ಒನ್ ಫಾರ್ಮುಲಾ ಏನು ಯೂಸ್ ಮಾಡಲ್ಲ ಇಲ್ಲಿ ಸದ್ಯಕ್ಕೆ, ಬಟ್ ಫ್ಯೂಚರಲ್ಲಿ ಅದನ್ನು ಕೂಡ ಯೂಸ್ ಮಾಡ್ತೀವಿ ನಾವು. ಇಲ್ಲಿ ನೋಡಿ ಸದ್ಯಕ್ಕೆ ಎಸ್ ಎನ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಅಂತ ಇದೆ. ಇನ್ ಪ್ಲೇಸ್ ಆಫ್ ಎನ್ ಯು ಜಸ್ಟ್ ರೀಪ್ಲೇಸ್ ಬೈ 10, ಯಾಕಂದ್ರೆ ಇಲ್ಲೂ ಕೂಡ 10 ಇದೆ, ಇಲ್ಲೂ ಕೂಡ 10 ಇದೆ. ನಾವು ಫೈಂಡ್ ಮಾಡಬೇಕಾಗಿರೋದು ಕೂಡ A10, ಕೊಟ್ಟಿರೋದು S10. ಸೊ ನಾವೇನ್ ಮಾಡ್ಬೋದು, ಇವೆರಡನ್ನ ರಿಲೇಟ್ ಮಾಡ್ಬೋದು. ಹೆಂಗದು ನೋಡಿ, ಇಲ್ಲಿ n ಪ್ಲಸ್ 10 ಹಾಕಿದ್ರೆ ಇಲ್ಲಿ ವ್ಯಾಲ್ಯೂ ಸಿಕ್ತು S10 ಅಂತಂದ್ರೆ 125 ಅಂತ ಕೊಟ್ಟಿದ್ದಾರೆ. ಜೊತೆಗೆ n ವ್ಯಾಲ್ಯೂ ಗೊತ್ತೇ ಇತ್ತು ನಮಗೆ. n ಅಂತಂದ್ರೆ ಇಲ್ಲಿ 10, Sn ಅಂತಂದ್ರೆ 10. a ವ್ಯಾಲ್ಯೂ ಗೊತ್ತಿಲ್ಲ, an. ಓಕೆ, an ಅಂತಂದ್ರೇನು ಅದೇ ಫೈಂಡ್ ಔಟ್ ಮಾಡಬೇಕು, A10. ಸೊ ಇಲ್ಲಿಂದ ನಮ್ಗೇನ್ ಸಿಗ್ತದೆ ಅಂತಂದ್ರೆ a ಪ್ಲಸ್ A10 ಅಂತ ಬರುತ್ತೆ. ಸೊ ಇಲ್ಲೂ ಕೂಡ 2 ವೇರಿಯೇಬಲ್ಸ್ ಉಳಿತು, ಇಲ್ಲಿ ಕೂಡ 2 ವೇರಿಯೇಬಲ್ಸ್ ಉಳಿತು. ಇಲ್ಲಿ an ಬದಲಿಗೆ ನಾವೇನಾದ್ರೂ 2a ಪ್ಲಸ್ n-1 ಇಂಟು ಡಿ ಅಂತ ಏನಾದರೂ ಯೂಸ್ ಮಾಡಿದ್ರೆ n ವ್ಯಾಲ್ಯೂ ಗೊತ್ತಿದೆ, ಇಲ್ಲಿ n ವ್ಯಾಲ್ಯೂ ಗೊತ್ತಿದೆ, a ಗೊತ್ತಿಲ್ಲ, ಡಿ ಗೊತ್ತಿಲ್ಲ, a ಮತ್ತು ಡಿ ಗೊತ್ತಿಲ್ಲ, ಇಲ್ಲೂ ಕೂಡ a ಮತ್ತು ಡಿ ಗೊತ್ತಿಲ್ಲ. ಸೊ 2 ವೇರಿಯೇಬಲ್ಸ್ ಇಲ್ಲೂ ಕೂಡ ಉಳಿತು, 2 ವೇರಿಯೇಬಲ್ಸ್ ಇಲ್ಲೂ ಕೂಡ ಉಳಿತು. ಸೊ ಸೈಮಲ್ಟೇನಿಯಸ್ ಈಕ್ವೇಷನ್ಸ್, ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಎರಡನ್ನು ಇಲ್ಲಿ ವೇರಿಯೇಬಲ್ಸ್ ಯಾವ್ದು? ಎ ಮತ್ತು ಡಿ. ನೋಡಿ ಇಲ್ಲಿ 2 ವೇರಿಯೇಬಲ್ಸ್, ಇಲ್ಲಿ 2, ಅಂದ್ರೆ ಎ ಪ್ಲಸ್ ಎ ಎನ್ ಯೂಸ್ ಮಾಡಿದ್ರೆ ನಮ್ಗೆ ಕೆಲಸ ಆಗಲ್ಲ. ಅದೇನ ಅಫ್ಕೋರ್ಸ್ ಇಲ್ಲಿ S10 A10 ಇದೆ, ಆದ್ರೆ ಅವೆರಡನ್ನ ರಿಲೇಟ್ ಮಾಡಕ್ ಆಗ್ತಾ ಇಲ್ಲ ನಮಗೆ. ಯಾಕಂದ್ರೆ ಇಲ್ಲಿ ಉಳಿತಕ್ಕಂಥ ವೇರಿಯೇಬಲ್ಸ್ ಬೇರೆ, ಇಲ್ಲಿ ಉಳಿತಕ್ಕಂಥ ವೇರಿಯೇಬಲ್ಸ್ ಬೇರೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಅಂತಂದ್ರೆ, ಬೆಟರ್ ಟು ಯೂಸ್ Sn ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಅಲ್ಲಿಂದ ನಮಗೆ 2 ವೇರಿಯೇಬಲ್ಸ್ಗಳು ಸೇಮ್ ಆಗುತ್ತೆ. ಎರಡನ್ನು ಸಾಲ್ವ್ ಮಾಡಿಬಿಟ್ರೆ ವಿ ಗೆಟ್ a ಅಂಡ್ ಡಿ, ಸೊ ದಟ್ ವಿ ಕ್ಯಾನ್ ಫೈಂಡ್ S10. ಓಕೆ, A3 ಅಂತಂದ್ರೆ a ಪ್ಲಸ್ 2d, ದಿಸ್ ಇಸ್ ಈಕ್ವಲ್ ಟು 15. ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1, ಅದು 1 ಆಗಿರಲಿ. ಈಗ ಇಲ್ಲಿಗೆ ಬನ್ನಿ, S10 ಅಂತಂದ್ರೆ n/2, ದಟ್ ಈಸ್ 10/2, n/2 ಇಂಟು 2a ಪ್ಲಸ್ n-1, n- ಅಂದ್ರೆ 10-1 ಇಂಟು ಡಿ ಗೊತ್ತಿಲ್ಲ. ದಿಸ್ ಇಸ್ ಈಕ್ವಲ್ ಟು 125. S10 ಅನ್ನ ಈ ರೀತಿ ಬರ್ತೀನಿ, 2 1s 2 5s. ಈ 5 ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಇದನ್ನ ಡಿವೈಡ್ ಮಾಡಿಬಿಡ್ತೀನಿ. 5 1s 5 2s 10, 5 5s 25. ಇಲ್ಲೇನು ಉಳಿಯಿತು ಅಂತಂದ್ರೆ 2a ಪ್ಲಸ್ 10-1 ಅಂತಂದ್ರೆ 9d, 2a ಪ್ಲಸ್ 9d, ಇಟ್ ಈಸ್ ಈಕ್ವಲ್ ಟು 25. ಓಕೆ, ರೈಟ್. ಈಗ ಮೊದಲೇ ಈಕ್ವೇಶನ್ಗೆ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೀರಿ. ಮೊದಲೇ ಈಕ್ವೇಶನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎ ಏನಿದೆ ಅಂತಂದ್ರೆ 1 ಇದೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎ 2 ಇದೆ. ಎರಡನ್ನು ಸಾಲ್ವ್ ಮಾಡಬೇಕು ಅಂತಂದ್ರೆ ಕೋಎಫಿಷಿಯಂಟ್ಗಳು ಸೇಮ್ ಇರಬೇಕು, ಯಾವ್ದಾದ್ರು ಒಂದು ವೇರಿಯೇಬಲ್. ನಾನು ಇಲ್ಲಿ ಎ ಅನ್ನೋ ಟರ್ಮ್ ನ ಎಲಿಮಿನೇಟ್ ಮಾಡ್ಬೇಕಂತ ಅನ್ಕೊಂಡಿರೋದ್ರಿಂದ ಈ 2 ಕೋಎಫಿಷಿಯಂಟ್ಗಳನ್ನ ನಾನು ಸೇಮ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಎ ಕೋಎಫಿಷಿಯಂಟ್ 2 ಇದೆ, ಇಲ್ಲಿ ಎ ಕೋಎಫಿಷಿಯಂಟ್ 1 ಇದೆ ಅಂತಂದ್ರೆ ಈ ಈಕ್ವೇಶನ್ 1 ಗೆ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೊ 2 ಇಂಟು ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2, ಇದು ಈಕ್ವೇಶನ್ 1 ಈಕ್ವೇಶನ್ 2. ಆ ಈಕ್ವೇಶನ್ 1 ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ ಅಂತ ಅರ್ಥ. ಈಕ್ವೇಶನ್ 1 ಗೆ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಏನಾಗುತ್ತೆ ನೋಡ್ರಿ, 2 ಇಂಟು ಎ ದಟ್ ಈಸ್ 2a ಪ್ಲಸ್ 2 2s 4d, ಇಟ್ ಈಸ್ ಈಕ್ವಲ್ ಟು 2 ಇಂಟು 15 ಅಂದ್ರೆ 30, 15 2s 30. ಇದು ಈಕ್ವೇಶನ್ ನಂಬರ್ 1. ಮೈನಸ್ ಈಕ್ವೇಶನ್ ನಂಬರ್ 2 ಏನಿದೆ ಇಲ್ಲಿ, 2a ಪ್ಲಸ್ 9d, ಇಟ್ ಈಸ್ ಈಕ್ವಲ್ ಟು 25. ಈ ಈಕ್ವೇಶನ್ 1 ಮೈನಸ್ 2 ಆದ್ರೂ ಮಾಡಿ, 2 ಮೈನಸ್ 1 ಆದ್ರೂ ಮಾಡಿ, ತೊಂದರೆ ಇಲ್ಲ. ಮೈನಸ್ ಮಾಡ್ತಿದೀವಿ, ಹಾಗಾಗಿ ಸೆಕೆಂಡ್ ಈಕ್ವೇಶನ್ ನ ಟರ್ಮ್ಗಳ ಸೈನ್ಗಳು ಚೇಂಜ್ ಆಗುತ್ತೆ. 2a ಮೈನಸ್ 2a ಕ್ಯಾನ್ಸಲ್ ಆಯಿತು. 4d ಮೈನಸ್ 9d ಅಂತಂದ್ರೆ ಮೈನಸ್ 5d. ದಿಸ್ ಇಸ್ ಈಕ್ವಲ್ ಟು 30 ಮೈನಸ್ 25 ಅಂತಂದ್ರೆ 5. ಡಿವೈಡ್ ಮಾಡಿದ್ರೆ ವಿ ಗೆಟ್ d ಈಕ್ವಲ್ ಟು -1. ಯಾಕಂದ್ರೆ ಇಲ್ಲಿ ಮೈನಸ್ ಇರುತ್ತೆ, ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಗೆಟ್ -1. ದೇರ್ಫೋರ್ ಕಾಮನ್ ಡಿಫರೆನ್ಸ್ ಈಸ್ -1. ನಮಗೆ d ಸಿಕ್ತು. ಓಕೆ, ಈ ಡಿ ನ ನಾವೇನ್ ಮಾಡೋಣ ಅಂತಂದ್ರೆ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನಾನು ಈಕ್ವೇಶನ್ ನಂಬರ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. a ಪ್ಲಸ್ 2 ಇಂಟು ಡಿ ಅಂದ್ರೆ -1, ದಿಸ್ ಇಸ್ ಈಕ್ವಲ್ ಟು 15. a ಪ್ಲಸ್ ಇಂಟು ಮೈನಸ್ -2 ಈಕ್ವಲ್ ಟು 15.
ಎ ಈಕ್ವಲ್ ಟು 15 -2 ಆ ಕಡೆ ತಗೊಂಡ್ರೆ +2 ಆಯಿತು. ದೇರ್ ಫಾರ್ ಎ ಈಕ್ವಲ್ ಟು 17. ಸೊ ಫಸ್ಟ್ ಟರ್ಮ್ ಎಷ್ಟು 17. ಫಸ್ಟ್ ಟರ್ಮ್ ಈಸ್ 17 ಅಂಡ್ ಕಾಮನ್ ಡಿಫರೆನ್ಸ್ ಈಸ್ -1. ಕಾಮನ್ ಡಿಫರೆನ್ಸ್ ಈಸ್ -1. ಎ ಸಿಕ್ತು ಮತ್ತು ಡಿ ಸಿಕ್ತು. ನಾವೀಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? A10. A10 ಅಂತಂದ್ರೆ ಏನ್ರಿ? A + 9D. A10 ಈಸ್ ನಥಿಂಗ್ ಬಟ್ A + 9D. ಹಿಯರ್ ಎ ಅಂತಂದ್ರೆ 17. 17 + 9 into D means -1. This is equal to 17 plus into minus 9 ones are 9. 17 minus 9 is nothing but 8. Therefore, 10th term, A10 ಅಂತಂದ್ರೆ ಏನು? 10th term is 8. ಈ ರೀತಿ ಅಲ್ಲೇನು ಡಾಟಾ ಕೊಟ್ಟಿರ್ತಾರಲ್ಲ ಅದನ್ನು ಮೊದಲಿಗೆ ನಾವೇನು ಮಾಡಬೇಕು? ಅನಲೈಸ್ ಮಾಡಬೇಕು. ಅಲ್ಲಿ ಏನೆಲ್ಲ ನಾವು ಚೇಂಜಸ್ ಮಾಡ್ಬೋದು, ಯಾವ ರೀತಿ ಬರಿಬೋದು ಅದನ್ನೆಲ್ಲ ನೋಡಿ ಒಂದು ರಿಲೇಷನ್ ಇನ್ನೊಂದು ರಿಲೇಷನ್ ಜೊತೆ ರಿಲೇಟ್ ಮಾಡೋಕೆ ಟ್ರೈ ಮಾಡಿ ಕೊನೆಗೆ ನಾವೇನು ಮಾಡ್ತೀವಿ ಅಂತಂದರೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸದ್ಯಕ್ಕೆ ಇಷ್ಟಿರಲಿ. ಇನ್ನೂ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ.